ವರ್ಷ ಮುಂಗಾರು ಮಳೆಗಳಾದ ರೋಹಿಣಿ, ಆರಿದ್ರ, ಪುಷ್ಯ, ಹಿಂಗಾರು ಮಳೆಗಳಲ್ಲಿ ಮಗಿ, ಉತ್ತರಿ, ಸ್ವಾತಿ ಮಳೆಗಳು ಸಂಪೂರ್ಣ ಸುರಿಯಲಿವೆ ಎಂಬುವುದು ಮುರನಾಳ ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠದ ವಾಣಿಯಾಗಿದೆ. ಈ ಭಾಗದ ಕೃಷಿಕರ ಮಠವೆಂದು ಖ್ಯಾತಿ ಪಡೆದಿರುವ ಮುರನಾಳ ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ರಾತ್ರಿ ನಡೆದ ಕಡುಬಿನ ಕಾಳಗದಲ್ಲಿ ಮಳೆ ಬೆಳೆ ಭವಿಷ್ಯದಲ್ಲಿ ಸೂಚನೆ ದೊರೆತಿದೆ. ಈ ವರ್ಷದ ಮುಂಗಾರಿನಲ್ಲಿ ರೋಹಿಣಿ, ಆರಿದ್ರ, ಪುಷ್ಯ ಸಂಪೂರ್ಣ, ಮೃಗಶಿರ ಉತ್ತಮ, ಪುನರ್ವಸು ಸಾಧಾರಣ, ಹಿಂಗಾರಿನಲ್ಲಿ ಮಗಿ, ಉತ್ತರಿ, ಸ್ವಾತಿ ಸಂಪೂರ್ಣ, ಹುಬ್ಬಿ ಉತ್ತಮ, ಚಿತ್ತಿ ಸಾಧಾರಣವಾಗಿ ಮಳೆ ಸುರಿಯಲಿವೆ ಎಂಬುದಾಗಿ ಶ್ರೀಮಠದ ಸೂಚನೆ ದೊರೆಯಿತು ಎಂದು ಶ್ರೀಮಠದ ಮಠಾಧೀಶರಾದ ಶ್ರೀ ಮೌನೇಶ್ವರ ಸ್ವಾಮಿಗಳು ಮಹಾಪುರುಷ ಅವರು ನೆರೆದ ಭಕ್ತಾದಿಗಳಿಗೆ ತಿಳಿಸಿದರು. ಪುನರ್ವಸು ಆಶೀರ್ವಾದಂತೆ ಮಗಿ ಮತ್ತು ಹುಬ್ಬಿ ಸಂಪೂರ್ಣ, ಉತ್ತರಿ ಹಸ್ತ ಮಧ್ಯಮ, ಉತ್ತರಿ ಹಸ್ತ ಮಧ್ಯಮ, ಅಜ್ಜನವಾಣಿ ಸಂಪೂರ್ಣ ಸಂಪೂರ್ಣ, ಪ್ರತಿ ವರ್ಷದಂತೆ ಹೊಸ ಮುರನಾಳದಲ್ಲಿ ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಜಾತ್ರೆಯ ಅಂಗವಾಗಿ ನಡೆಯುವ ಕಡುಬಿನ ಕಾಳಗದಲ್ಲಿ ಮಳೆ ಬೆಳೆ ಸೂಚನೆ ಕಳೆದ ವರ್ಷ ಬರಬಿದ್ದ ಹಿನ್ನೆಲೆಯಲ್ಲಿ ಈ ವರ್ಷವಾದರೂ ಮಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸುತ್ತಾ ಸುತ್ತಮುತ್ತಲಿನ ಗ್ರಾಮಗಳ ರೈತಾಪಿ ಜನರು ಮಳೆ ಸೂಚನೆಗಾಗಿ ಕುತೂಹಲದಿಂದ ಕಾಯ್ದು ನಿಂತಿದ್ದರು. ಮಳೆ ಬೆಳೆ ಕುರಿತಂತೆ ಮಠದ ಸೂಚನೆ ಪಡೆದ ರೈತರು ಪ್ರಸಕ್ತ ವರ್ಷದ ಸಾಧಕ ಬಾಧಕಗಳ ಬಗ್ಗೆ ತಮ್ಮಲ್ಲಿಯೇ ವಿಚಾರ ವಿನಿಮಯ ಮಾಡಿಕೊಂಡರು. ಕಡುಬಿನ ಕಾಳಗದ ಮುಂಚೆ ನಡೆದ ಮಳೆರಾಜೇಂದ್ರ ಸ್ವಾಮಿಗಳ ಮೂರ್ತಿ ಹೊತ್ತ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಗ್ರಾಮದ ಸಾವಿರಾರು ಮಹಿಳೆಯರು ಆರತಿ ಹಾಗೂ ಪಂಚಬಿಂದಿಗೆಯೊಂದಿಗೆ ಪಾಲ್ಗೊಂಡಿದ್ದರು. ಗಂಗೆಯ ಪೂಜೆಗಾಗಿ ನಿರ್ಮಿಸಿರುವ ಹೊಂಡದವರೆಗೆ ಮೆರವಣಿಗೆಯಲ್ಲಿ ಸಾಗಿದ ಗ್ರಾಮಸ್ಥರು ಗಂಗೆಗೆ ಪೂಜೆ ಸಲ್ಲಿಸಿದ ಬಳಿಕ ಪಂಚಬಿಂದಿಗೆಗಳಲ್ಲಿ ಗಂಗೆಯನ್ನು ತುಂಬುತ್ತಾರೆ. ಹೀಗೆ ತುಂಬಲ್ಪಟ್ಟ ಪ್ರತಿ ಬಿಂದಿಗೆಯ ಮೇಲೆ ಎರಡೆರಡು ಮಳೆಗಳ ಹೆಸರನ್ನು ನಮೂದಿಸಲಾಗುತ್ತದೆ. ಪಂಚಬಿಂದಿಗೆ ಹೊತ್ತ ನಂತರ ಗಂಗಾ ಹೊಂಡದಿಂದ ಪುನಃ ಮೆರವಣಿಗೆಯಲ್ಲಿ ರಥೋತ್ಸವ ಇರುವ ಸ್ಥಳಕ್ಕೆ ಬರುತ್ತಾ ರಥೋತ್ಸವವನ್ನು ಪ್ರದಕ್ಷಿಣೆ ಹಾಕಿ ಪಂಚಬಿಂದಿಗೆಯೊಂದಿಗೆ ಪೂಜೆ ಸಲ್ಲಿಸುತ್ತಾರೆ. ತರುವಾಯ ಮಳೆ ಬೆಳೆ ಸೂಚನೆ ನೀಡಲಾಗುತ್ತದೆ. ಮಳೆಗಳ ಹೆಸರನ್ನು ಹೊಂದಿರುವ ಬಿಂದಿಗೆಗಳ ಸೋರಿಕೆ ಆಧಾರದ ಮೇಲೆ ಮಳೆ ಬೆಳೆ ಸೂಚನೆ ಹೊರಬೀಳುತ್ತದೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಳೆರಾಜೇಂದ್ರ ಸ್ವಾಮಿ ಜಾತ್ರಾ ಮಹೋತ್ಸವದ ಈ ವರ್ಷದ ಮಳೆ ಬೆಳೆ ಸೂಚನೆ ಈ ಒಂದು ಅಜ್ಜನ ವಾಣಿಯಂತೆ ಪ್ರಸ್ತುತ ವರ್ಷದ ಮುಂಗಾರು ಮಳೆಗಳಾದ ರೋಹಿಣಿ, ಆರಿದ್ರ, ಪುಷ್ಯ ಮಳೆಗಳು ಉತ್ತಮವಾಗಿ ಸುರಿದಿದೆ. ಹಿಂಗಾರು ಮಳೆಗಳಲ್ಲಿ ಮಗಿ, ಉತ್ತರಿ, ಸ್ವಾತಿ ಮಳೆಗಳು ಸಂಪೂರ್ಣ ಸುರಿಯಲಿವೆ ಎಂಬುದು ಶ್ರೀ ಮುರನಾಳ ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠದ ವಾಣಿಯಾಗಿದೆ. ಈ ವರ್ಷದ ಮುಂಗಾರಿನಲ್ಲಿ ರೋಹಿಣಿ, ಆರಿದ್ರ, ಪುಷ್ಯ ಸಂಪೂರ್ಣವಾಗಿ ಸುರಿಯಲಿದೆ. ಮೃಗಶಿರ ಉತ್ತಮ, ಪುನರ್ವಸು ಸಾಧಾರಣ, ಹಿಂಗಾರಿನಲ್ಲಿ ಮಗಿ, ಉತ್ತರಿ, ಸ್ವಾತಿ ಸಂಪೂರ್ಣ ಮಳೆಗಳು ಸುರಿಯಲಿವೆ. ಹುಬ್ಬಿ ಉತ್ತಮ, ಚಿತ್ತಿ ಸಾಧಾರಣ ಮಳೆಯಾಗಿ ಸುರಿಯಲಿದೆ ಎಂಬುದು ಶ್ರೀ ಮಠದ ವಾಣಿಯಾಗಿದೆ. ಮಠದ ಸೂಚನೆಯಂತೆ ನಾಡಿನ ಎಲ್ಲ ರೈತ ಬಾಂಧವರು ಅಜ್ಜನ ಒಂದು ಸೂಚನೆಗೆ ನಿರೀಕ್ಷೆ ಮಾಡಿದರೆ ಆ ನಿರೀಕ್ಷೆಗೆ ತಕ್ಕಂತೆ ಉತ್ತಮ ಮಳೆಯಾಗುವ ಎಲ್ಲ ರೈತರಿಗೂ ಅನ್ನದಾನಿಗಳಿಗೂ ಭಗವಂತ ಮಳೆರಾಜೇಂದ್ರ ಸಂಪೂರ್ಣವಾಗಿ ಅವರಿಗೆ ಆಶೀರ್ವದಿಸಲಿದೆ. ಈ ವರ್ಷ ಮಳೆ ಸಮೃದ್ಧಿಯಾಗಿ ಉತ್ತಮ ಬೆಳೆ ಬರಲೆಂದು ಮತ್ತೊಮ್ಮೆ ಶ್ರೀ ಮಳೆರಾಜನಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ. ಸೋರಿಕೆ ಪ್ರಮಾಣದ ಮೇಲೆಯೇ ಯಾವ ಮಳೆ ಹೆಚ್ಚು ಸುರಿಯುತ್ತದೆ ಹಾಗೂ ಯಾವುದು ಕಡಿಮೆಯಾಗುತ್ತದೆ ಎಂಬುದನ್ನು ಹೇಳಲಾಗುತ್ತದೆ.
ವಿಶಿಷ್ಟ ಪರಂಪರೆ ಹೊಂದಿರುವುದರಿಂದ ಮಳೆರಾಜೇಂದ್ರ ಮಠದ ಕಡುಬಿನ ಕಾಳಗಕ್ಕೆ ರೈತರ ಸಮುದಾಯ ಕುತೂಹಲದಿಂದ ನೋಡುತ್ತದೆ. ಇಂದಿನ ಆಧುನಿಕ ಯುಗದ ಭರಾಟೆ ಮಧ್ಯೆಯೂ ಸಂಪ್ರದಾಯ ಆಚರಣೆ ಮಾಡುತ್ತಾ ಮುರನಾಳ ಮಠ ಗಮನ ಸೆಳೆದಿದೆ. TV10 ನ್ಯೂಸ್ ಬಾಗಲಕೋಟೆ. ಶಾಲಾ ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳು ಕೊಡುವ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಉನ್ನತ ವ್ಯಾಸಂಗಕ್ಕೆ ಬಳಸಿಕೊಳ್ಳಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಗುಂಡಪ್ಪ ಬಡದಿನಿ ತಿಳಿಸಿದರು. ಅವರು ನವನಗರದ ಅಂಬೇಡ್ಕರ್ ಭವನದಲ್ಲಿ BSS ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಚೆಕ್ ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಭರಾಟೆಯಿಂದಾಗಿ ಅಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ವಿದ್ಯಾರ್ಥಿ ವೇತನ ಸದುಪಯೋಗಪಡಿಸಿಕೊಂಡು ಉನ್ನತ ಹುದ್ದೆ ಏರುವ ಗುರಿ ಇಟ್ಟುಕೊಳ್ಳಬೇಕು ಎಂದು ಕರೆ ನೀಡಿದರು. ಸಂಸ್ಥೆಯ ಪ್ರಮುಖರಾದ ರಘು NC ಮಾತನಾಡಿ, ಮಹಿಳೆಯರು ಅವಶ್ಯಕತೆಗೆ ತಕ್ಕಷ್ಟು ಸಾಲವನ್ನು ಪಡೆದು ಮರುಪಾವತಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಪ್ರವಾಹ ಸಂತ್ರಸ್ತರಿಗೆ ಆಹಾರ ಕಿಟ್, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆ ಸೇರಿದಂತೆ ಇತರ ಸಮಾಜಮುಖಿ ಕಾರ್ಯ ಮಾಡುತ್ತೇವೆ. ರಾಜ್ಯದ 15 ಜಿಲ್ಲೆಗಳಲ್ಲಿ 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗಿದೆ ಎಂದು ತಿಳಿಸಿದರು. ಸಂಸ್ಥೆಯ ಇನ್ನೋರ್ವ ಪ್ರಮುಖರಾದ ಗಂಗಾಧರ್ ಪಾಟೀಲ್ ಮಾತನಾಡಿ, ಕಳೆದ 25 ವರ್ಷಗಳಿಂದ ಬಡ ಕುಟುಂಬಗಳಿಗೆ ಸಾಲ ಸೌಲಭ್ಯ ನೀಡುವ ಜೊತೆಗೆ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದೆ. ಇದೇ ಸಮಯದಲ್ಲಿ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿ ವೇತನ ಚೆಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರಾದ ಪ್ರಶಾಂತ್ ಕುಮಾರ್, ಶಶಿಧರ್ M ಮೆಗಳಮನಿ, ಮನೋಹರ್ ಕೋತ್, ಬನವೇಗೌಡ TR, ಸುನೀಲ್ ಮಳಗಿ, ಹರೀಶ್ M ನೂರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಕುಟುಂಬದವರು ಬಹುತೇಕವಾಗಿ ಸರ್ಕಾರಿ ಶಾಲೆಗಳನ್ನು ನಂಬಿಕೊಂಡಿರ್ತಾರೆ. ಅಲ್ಲಿ ಕುಟುಂಬದ ಅನೇಕ ಜಂಜಾಟಗಳಿರ್ತವೆ. ಆ ಜಂಜಾಟಗಳ ಮಧ್ಯದಲ್ಲಿಯೂ ಕೂಡ ನಾವೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತೀವಿ. ಈ ಸಾಧನೆ ಇಷ್ಟಕ್ಕೆ ನಿಲ್ಲಬಾರದು. ತಮ್ಮ ಜರ್ನಿ, ಈ ಒಂದು ಸಾಧನೆ ಏನಿದೆ ಇದು ನಿರಂತರವಾಗಿ ಮುಂದುವರಿಬೇಕು. ಆ ನಿರಂತರತೆಯನ್ನು ಕಾಯ್ದುಕೊಳ್ಳಬೇಕು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳು, ಈ BSS ಮೈಕ್ರೋ ಫೈನಾನ್ಸ್ ಏನು ಸಾಮಾಜಿಕವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ನೀವು ನಾಳಿನ ಪ್ರಜೆಗಳು ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಸಾಮರ್ಥ್ಯನ ಹೊಂದಿರತಕ್ಕಂಥ ತಾವುಗಳು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದುಕೊಂಡ್ರೆ ಖಂಡಿತವಾಗಿಯೂ ದೇಶದ ಅಭಿವೃದ್ಧಿ ಆಗ್ತದೆ. ಉತ್ತಮವಾಗಿರ್ತಕ್ಕಂಥ ಸಾಲಿನಲ್ಲಿ ಈ ದೇಶ, ಈ ನಾಡು ನಿಲ್ತದೆ ಅಂತಕ್ಕಂಥ ಒಂದು ಮಹದಾಶಯವನ್ನು ಇಟ್ಕೊಂಡು ತಮಗೆಲ್ಲ ಇವತ್ತು ಈ ಆರ್ಥಿಕವಾಗಿರ್ತಕ್ಕಂಥ ಸೌಲಭ್ಯವನ್ನು, ಶಿಷ್ಯ ವೇತನ ಅಂತ ನಾವು ಬಹಳಷ್ಟು ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಹೇಳ್ತೀವಿ, ಕಟ್ಟಿಕೊಡ್ತಕ್ಕಂತಹ ಒಂದು ವ್ಯವಸ್ಥೆಗಳನ್ನ ಕಾರ್ಯರೂಪಕ್ಕೆ ತಂದಿದೆ. ಒಂದೇನಪ್ಪ ಅಂದ್ರೆ, ಇಂದಿನ ಟೈಮ್ನಲ್ಲಿ 26 ವರ್ಷದಿಂದ 26 ವರ್ಷ ಆಯಿತು ಸಂಸ್ಥೆ ಓಪನ್ ಆಗಿ. ಈ 26 ವರ್ಷಗಳಿಂದಲೂ ಕೂಡ ಈ ಬಡತನದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ, ಸೊ ಅವರ ಕುಟುಂಬದವರಿಗೆ ಆರ್ಥಿಕ ನೆರವು ನೀಡಿ, ಆರ್ಥಿಕ ಸಾಕ್ಷರತೆಯನ್ನು ಸಾರಿ ಒಂದು ಆದಾಯೋತ್ಪನ್ನ ಕಾರ್ಯಗಳಿಗೆ ಬಂಡವಾಳಗಳನ್ನ ತೊಡಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಬಂತು. ಇವತ್ತ ಅದು ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಇವತ್ತ ಟೋಟಲಿ 240 ಬ್ರಾಂಚ್ಗಳು, ಜೊತೆಗೆ 11 ರಾಜ್ಯಗಳಲ್ಲಿ ವಿಸ್ತಾರ ಆಗಲಿಕ್ಕೆ ಮಹಿಳೆಯರ ಅಭೂತವಾದಂತಹ ನಮಗೆ ಆಶೀರ್ವಾದ ಇತ್ತು. ಶೈಕ್ಷಣಿಕವಾಗಿ ಅಂದ್ರೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ವಿದ್ಯಾರ್ಥಿ ವೇತನಗಳನ್ನ ಹತ್ತತ್ರ ಈ ವರ್ಷದ ಈ ಸಾಲಿನಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ಸುಮಾರು
5,000 ಬಡ ಮಕ್ಕಳಿಗೆ, ಅದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂತಹ ಬಡ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ ಅನ್ನ ನಾವು ಎಲ್ಲಾ ಕಡೆ ವಿತರಣಾ ಕಾರ್ಯಕ್ರಮನ ಮಾಡಿದ್ದೀವಿ. ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ವತಿಯಿಂದ ಹಳಿಗೆ ಮೇಳದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಶಶಿಧರ್ ಕುರೇರ್ ಅವರು ಹಲಿಗೆ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಾಗಲಕೋಟೆಯ ಹೋಳಿ ಹಬ್ಬವು ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ. ಇಂಥ ಹಬ್ಬವು ಎಲ್ಲರೂ ಜಾತಿ ಮತ ಧರ್ಮ ಭೇದ ಭಾವ ಮರೆತು ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮಾತನಾಡಿ, ಬಾಗಲಕೋಟೆಯ ಹೋಳಿ ಹಬ್ಬವು ರಂಗು ರಂಗಾಗಿದ್ದಿದ್ದು ಯಾರೂ ಶಾಂತಿ ಕದಡದಂಥ ಕೆಲಸ ಮಾಡಬಾರದು, ಅಂಥವ್ರ ಮೇಲೆ ಪೊಲೀಸರು ನಿಗಾ ಇಡಲಾಗುತ್ತಿದೆ ಎಂದು ತಿಳಿಸಿದರು. ಮಾಜಿ ಶಾಸಕರಾಗಿರುವಂಥ ಎಸ್.ಜಿ. ನಂಜನಮಠ ಸೇರಿದಂತೆ ಹೋಳಿ ಸಮಿತಿಯ ಸದಸ್ಯರು ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರು ಹಾಗೂ ಮಾಧ್ಯಮದವರು ಭಾಗವಹಿಸಿದ್ದರು.